ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಂತಾಗಿದ್ದು ಭಾರತಕ್ಕೆ ಅತಿ ದೊಡ್ಡ ರಿಲೀಫ್. ಸೌದಿಯಿಂದ ಮುಂಬೈಗೆ ಬರೋಬ್ಬರಿ 1.35 ಲಕ್ಷ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಆಗಮಿಸಿದೆ. ಹರ್ಮೂಜ್ ದಾಟೋಕೆ ಭಾರತದ ನೌಕೆಗಳಿಗೆ ಇರಾನ್ ಅನುಮತಿಯನ್ನ ನೀಡಿದೆ. ಜೈಶಂಕರ್ ಮಾತುಕತೆ ಬೆನ್ನಲ್ಲೇ ಭಾರತಕ್ಕೆ ವಿನಾಯಿತಿಯನ್ನ ನೀಡಿದೆ ಇರಾನ್. ಮೋದಿ ಸರ್ಕಾರಕ್ಕೆ ಆ ಮೂಲಕ ಅತಿ ದೊಡ್ಡ ರಾಜತಾಂತ್ರಿಕ ಜಯ. ಮತ್ತೊಂದು ತೈಲ ಹಡಗು ಕೂಡ ಅತಿ ಶೀಘ್ರದಲ್ಲೇ ಭಾರತವನ್ನ ತಲುಪಲಿದೆ. $1.35 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತಿರುವ ಹಡಗು ನಿನ್ನೆ ಮುಂಬೈ ಬಂದರನ್ನ ಬಂದು ತಲುಪಿದೆ. ಈಗಾಗಲೇ ಈ ತೈಲವನ್ನ ಅನ್ಲೋಡ್ ಮಾಡಲಾಗಿದೆ. ಭಾರತದ ರಿಫೈನರಿಗಳಿಗೆ ಇವು ತಲುಪುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ ಅತಿ ಶೀಘ್ರವಾಗಿ ಬಗೆಹರಿಬಹುದು ಎನ್ನಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಲೈಬೀರಿಯಾ ಧ್ವಜ ಹೊಂದಿದ್ದ ಈ ಹಡಗು ಹರ್ಮೋಜ್ ಜಲಸಂಧಿಯಲ್ಲೇನೆ ಸಿಲುಕಿಕೊಂಡಿತ್ತು. ವಿದೇಶಾಂಗ ಸಚಿವರಾದ ಜೈಶಂಕರ್ ಹಾಗೆ ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಮಾತುಕತೆ ಬೆನ್ನಲ್ಲೇ ಈ ಹಡಗು ಹರ್ಮೋಜ್ ದಾಟೋಕೆ ಅನುಮತಿ ಲಭ್ಯವಾಗಿದೆ. ಈಗಾಗಲೇ ಗ್ಯಾಸ್ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ಇದು ಅತಿದೊಡ್ಡ ರಿಲೀಫ್ ಆಗಲಿದೆ. ಕಚ್ಚಾ ತೈಲಗಳನ್ನು ರಿಫೈನರಿಗಳಿಗೆ ಕಳುಹಿಸಿ ಅದನ್ನು ಸಂಸ್ಕರಿಸಲಾಗುತ್ತೆ. ಸಂಸ್ಕರಣೆಯ ವೇಳೆ ಉತ್ಪನ್ನಗಳಿಗಾಗಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೂಡ ಲಭ್ಯವಾಗುತ್ತೆ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಂತಾಗಿದ್ದು ಭಾರತಕ್ಕೆ ಅತಿ ದೊಡ್ಡ ರಿಲೀಫ್. ಸೌದಿಯಿಂದ ಮುಂಬೈಗೆ ಬರೋಬ್ಬರಿ 1.35 ಲಕ್ಷ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಆಗಮಿಸಿದೆ. ಹರ್ಮೂಜ್ ದಾಟೋಕೆ ಭಾರತದ ನೌಕೆಗಳಿಗೆ ಇರಾನ್ ಅನುಮತಿಯನ್ನ ನೀಡಿದೆ. ಜೈಶಂಕರ್ ಮಾತುಕತೆ ಬೆನ್ನಲ್ಲೇ ಭಾರತಕ್ಕೆ ವಿನಾಯಿತಿಯನ್ನ ನೀಡಿದೆ ಇರಾನ್. ಮೋದಿ ಸರ್ಕಾರಕ್ಕೆ ಆ ಮೂಲಕ ಅತಿ ದೊಡ್ಡ ರಾಜತಾಂತ್ರಿಕ ಜಯ. ಮತ್ತೊಂದು ತೈಲ ಹಡಗು ಕೂಡ ಅತಿ ಶೀಘ್ರದಲ್ಲೇ ಭಾರತವನ್ನ ತಲುಪಲಿದೆ. $1.35 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತಿರುವ ಹಡಗು ನಿನ್ನೆ ಮುಂಬೈ ಬಂದರನ್ನ ಬಂದು ತಲುಪಿದೆ. ಈಗಾಗಲೇ ಈ ತೈಲವನ್ನ ಅನ್ಲೋಡ್ ಮಾಡಲಾಗಿದೆ. ಭಾರತದ ರಿಫೈನರಿಗಳಿಗೆ ಇವು ತಲುಪುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ ಅತಿ ಶೀಘ್ರವಾಗಿ ಬಗೆಹರಿಬಹುದು ಎನ್ನಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಲೈಬೀರಿಯಾ ಧ್ವಜ ಹೊಂದಿದ್ದ ಈ ಹಡಗು ಹರ್ಮೋಜ್ ಜಲಸಂಧಿಯಲ್ಲೇನೆ ಸಿಲುಕಿಕೊಂಡಿತ್ತು. ವಿದೇಶಾಂಗ ಸಚಿವರಾದ ಜೈಶಂಕರ್ ಹಾಗೆ ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಮಾತುಕತೆ ಬೆನ್ನಲ್ಲೇ ಈ ಹಡಗು ಹರ್ಮೋಜ್ ದಾಟೋಕೆ ಅನುಮತಿ ಲಭ್ಯವಾಗಿದೆ. ಈಗಾಗಲೇ ಗ್ಯಾಸ್ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ಇದು ಅತಿದೊಡ್ಡ ರಿಲೀಫ್ ಆಗಲಿದೆ. ಕಚ್ಚಾ ತೈಲಗಳನ್ನು ರಿಫೈನರಿಗಳಿಗೆ ಕಳುಹಿಸಿ ಅದನ್ನು ಸಂಸ್ಕರಿಸಲಾಗುತ್ತೆ. ಸಂಸ್ಕರಣೆಯ ವೇಳೆ ಉತ್ಪನ್ನಗಳಿಗಾಗಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೂಡ ಲಭ್ಯವಾಗುತ್ತೆ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಂತಾಗಿದ್ದು ಭಾರತಕ್ಕೆ ಅತಿ ದೊಡ್ಡ ರಿಲೀಫ್. ಸೌದಿಯಿಂದ ಮುಂಬೈಗೆ ಬರೋಬ್ಬರಿ 1.35 ಲಕ್ಷ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಆಗಮಿಸಿದೆ. ಹರ್ಮೂಜ್ ದಾಟೋಕೆ ಭಾರತದ ನೌಕೆಗಳಿಗೆ ಇರಾನ್ ಅನುಮತಿಯನ್ನ ನೀಡಿದೆ. ಜೈಶಂಕರ್ ಮಾತುಕತೆ ಬೆನ್ನಲ್ಲೇ ಭಾರತಕ್ಕೆ ವಿನಾಯಿತಿಯನ್ನ ನೀಡಿದೆ ಇರಾನ್. ಮೋದಿ ಸರ್ಕಾರಕ್ಕೆ ಆ ಮೂಲಕ ಅತಿ ದೊಡ್ಡ ರಾಜತಾಂತ್ರಿಕ ಜಯ. ಮತ್ತೊಂದು ತೈಲ ಹಡಗು ಕೂಡ ಅತಿ ಶೀಘ್ರದಲ್ಲೇ ಭಾರತವನ್ನ ತಲುಪಲಿದೆ. $1.35 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತಿರುವ ಹಡಗು ನಿನ್ನೆ ಮುಂಬೈ ಬಂದರನ್ನ ಬಂದು ತಲುಪಿದೆ. ಈಗಾಗಲೇ ಈ ತೈಲವನ್ನ ಅನ್ಲೋಡ್ ಮಾಡಲಾಗಿದೆ. ಭಾರತದ ರಿಫೈನರಿಗಳಿಗೆ ಇವು ತಲುಪುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ ಅತಿ ಶೀಘ್ರವಾಗಿ ಬಗೆಹರಿಬಹುದು ಎನ್ನಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಲೈಬೀರಿಯಾ ಧ್ವಜ ಹೊಂದಿದ್ದ ಈ ಹಡಗು ಹರ್ಮೋಜ್ ಜಲಸಂಧಿಯಲ್ಲೇನೆ ಸಿಲುಕಿಕೊಂಡಿತ್ತು.
ವಿದೇಶಾಂಗ ಸಚಿವರಾದ ಜೈಶಂಕರ್ ಹಾಗೆ ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಮಾತುಕತೆ ಬೆನ್ನಲ್ಲೇ ಈ ಹಡಗು ಹಾರ್ಮುಜ್ ದಾಟೋಕೆ ಅನುಮತಿ ಲಭ್ಯವಾಗಿದೆ. ಈಗಾಗಲೇ ಗ್ಯಾಸ್ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ಇದು ಅತಿದೊಡ್ಡ ರಿಲೀಫ್ ಆಗಲಿದೆ. ಕಚ್ಚಾ ತೈಲಗಳನ್ನು ರಿಫೈನರಿಗಳಿಗೆ ಕಳುಹಿಸಿ ಅದನ್ನ ಸಂಸ್ಕರಿಸಲಾಗುತ್ತೆ. ಸಂಸ್ಕರಣೆ ವೇಳೆ ಉತ್ಪನ್ನಗಳಿಗಾಗಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೂಡ ಲಭ್ಯವಾಗುತ್ತೆ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಂತಾಗಿದ್ದು ಭಾರತಕ್ಕೆ ಅತಿದೊಡ್ಡ ರಿಲೀಫ್. ಸೌದಿಯಿಂದ ಮುಂಬೈಗೆ ಬರೋಬ್ಬರಿ 1.35 ಲಕ್ಷ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಆಗಮಿಸಿದೆ. ಹಾರ್ಮುಜ್ ದಾಟೋಕೆ ಭಾರತದ ನೌಕೆಗಳಿಗೆ ಇರಾನ್ ಅನುಮತಿಯನ್ನ ನೀಡಿದೆ. ಜೈಶಂಕರ್ ಮಾತುಕತೆ ಬೆನ್ನಲ್ಲೇ ಭಾರತಕ್ಕೆ ವಿನಾಯಿತಿಯನ್ನ ನೀಡಿದೆ ಇರಾನ್. ಮೋದಿ ಸರ್ಕಾರಕ್ಕೆ ಆ ಮೂಲಕ ಅತಿದೊಡ್ಡ ರಾಜತಾಂತ್ರಿಕ ಜಯ. ಮತ್ತೊಂದು ತೈಲ ಹಡಗು ಕೂಡ ಅತಿ ಶೀಘ್ರದಲ್ಲೇ ಭಾರತವನ್ನ ತಲುಪಲಿದೆ. $1.35 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತಿರುವ ಹಡಗು ನಿನ್ನೆ ಮುಂಬೈ ಬಂದರನ್ನ ಬಂದು ತಲುಪಿದೆ. ಈಗಾಗಲೇ ಈ ತೈಲವನ್ನ ಅನ್ಲೋಡ್ ಮಾಡಲಾಗಿದೆ. ಭಾರತದ ರಿಫೈನರಿಗಳಿಗೆ ಇವು ತಲುಪುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ ಅತಿ ಶೀಘ್ರವಾಗಿ ಬಗೆಹರಿಬಹುದು ಎನ್ನಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಲೈಬೀರಿಯಾ ಧ್ವಜ ಹೊಂದಿದ್ದ ಈ ಹಡಗು ಹಾರ್ಮುಜ್ ಜಲಸಂಧಿಯಲ್ಲೇನೆ ಸಿಲುಕಿಕೊಂಡಿತ್ತು. ವಿದೇಶಾಂಗ ಸಚಿವರಾದ ಜೈಶಂಕರ್ ಹಾಗೆ ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಮಾತುಕತೆ ಬೆನ್ನಲ್ಲೇ ಈ ಹಡಗು ಹಾರ್ಮುಜ್ ದಾಟೋಕೆ ಅನುಮತಿ ಲಭ್ಯವಾಗಿದೆ. ಈಗಾಗಲೇ ಗ್ಯಾಸ್ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ಇದು ಅತಿದೊಡ್ಡ ರಿಲೀಫ್ ಆಗಲಿದೆ. ಕಚ್ಚಾ ತೈಲಗಳನ್ನು ರಿಫೈನರಿಗಳಿಗೆ ಕಳುಹಿಸಿ ಅದನ್ನ ಸಂಸ್ಕರಿಸಲಾಗುತ್ತೆ. ಸಂಸ್ಕರಣೆ ವೇಳೆ ಉತ್ಪನ್ನಗಳಿಗಾಗಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೂಡ ಲಭ್ಯವಾಗುತ್ತೆ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಂತಾಗಿದ್ದು ಭಾರತಕ್ಕೆ ಅತಿದೊಡ್ಡ ರಿಲೀಫ್. ಸೌದಿಯಿಂದ ಮುಂಬೈಗೆ ಬರೋಬ್ಬರಿ 1.35 ಲಕ್ಷ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಆಗಮಿಸಿದೆ. ಹಾರ್ಮುಜ್ ದಾಟೋಕೆ ಭಾರತದ ನೌಕೆಗಳಿಗೆ ಇರಾನ್ ಅನುಮತಿಯನ್ನ ನೀಡಿದೆ. ಜೈಶಂಕರ್ ಮಾತುಕತೆ ಬೆನ್ನಲ್ಲೇ ಭಾರತಕ್ಕೆ ವಿನಾಯಿತಿಯನ್ನ ನೀಡಿದೆ ಇರಾನ್. ಮೋದಿ ಸರ್ಕಾರಕ್ಕೆ ಆ ಮೂಲಕ ಅತಿದೊಡ್ಡ ರಾಜತಾಂತ್ರಿಕ ಜಯ. ಮತ್ತೊಂದು ತೈಲ ಹಡಗು ಕೂಡ ಅತಿ ಶೀಘ್ರದಲ್ಲೇ ಭಾರತವನ್ನ ತಲುಪಲಿದೆ. $1.35 ಲಕ್ಷ ಟನ್ ಕಚ್ಚಾ ತೈಲ ಹೊತ್ತಿರುವ ಹಡಗು ನಿನ್ನೆ ಮುಂಬೈ ಬಂದರನ್ನ ಬಂದು ತಲುಪಿದೆ. ಈಗಾಗಲೇ ಈ ತೈಲವನ್ನ ಅನ್ಲೋಡ್ ಮಾಡಲಾಗಿದೆ. ಭಾರತದ ರಿಫೈನರಿಗಳಿಗೆ ಇವು ತಲುಪುತ್ತೆ. ಹಾಗಾಗಿ ಗ್ಯಾಸ್ ಸಮಸ್ಯೆ ಅತಿ ಶೀಘ್ರವಾಗಿ ಬಗೆಹರಿಬಹುದು ಎನ್ನಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಲೈಬೀರಿಯಾ ಧ್ವಜ ಹೊಂದಿದ್ದ ಈ ಹಡಗು ಹಾರ್ಮುಜ್ ಜಲಸಂಧಿಯಲ್ಲೇನೆ ಸಿಲುಕಿಕೊಂಡಿತ್ತು. ವಿದೇಶಾಂಗ ಸಚಿವರಾದ ಜೈಶಂಕರ್ ಹಾಗೆ ಇರಾನ್ ವಿದೇಶಾಂಗ ಸಚಿವರ ನಡುವೆ ನಡೆದ ಮಾತುಕತೆ ಬೆನ್ನಲ್ಲೇ ಈ ಹಡಗು ಹಾರ್ಮುಜ್ ದಾಟೋಕೆ ಅನುಮತಿ ಲಭ್ಯವಾಗಿದೆ. ಈಗಾಗಲೇ ಗ್ಯಾಸ್ ಸಂಕಷ್ಟಕ್ಕೆ ಸಿಲುಕಿರುವ ಭಾರತಕ್ಕೆ ಇದು ಅತಿದೊಡ್ಡ ರಿಲೀಫ್ ಆಗಲಿದೆ. ಕಚ್ಚಾ ತೈಲಗಳನ್ನು ರಿಫೈನರಿಗಳಿಗೆ ಕಳುಹಿಸಿ ಅದನ್ನ ಸಂಸ್ಕರಿಸಲಾಗುತ್ತೆ. ಸಂಸ್ಕರಣೆ ವೇಳೆ ಉತ್ಪನ್ನಗಳಿಗಾಗಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಎಲ್ಪಿಜಿ ಕೂಡ ಲಭ್ಯವಾಗುತ್ತೆ.